ಪರಿಸ್ಥಿತಿ ನೋಡಿ ದೇವರಲ್ಲಿ ಆನಂದ ಪಡ್ತೇವೆ. ಸಾರಿ ನಮ್ಮ ಜೀವನದಲ್ಲಿ ಲಾಸ್ ಆಗ್ತಾ ಇದೆ, ಕೈಯಾಗ್ತದ ಕೆಲಸಗಳಲ್ಲಿ ಸಫಲ ಆಗ್ತಾ ಇಲ್ಲ ಅಂದ್ರೆ ನೋಡಿ ನಾವು ನೋಡಿ ನಡೆಯುವವರಲ್ಲ, ನಂಬಿ ನಡೆಯುವವರಾಗಿದ್ದೇವೆ. ಮರ ನೋಡ್ತಾ ಇದ್ದೇನೆ, ಮರದಲ್ಲಿ ಫಲ ಇಲ್ಲ. ಬೆಳೆ ನೋಡ್ತಾ ಇದ್ದೇನೆ, ಬೆಳೆಯಲ್ಲಿ ಫಲ ಇಲ್ಲ. ಕುರಿ ಹಟ್ಟಿಗಳನ್ನು ನೋಡ್ತಾ ಇದ್ದೇನೆ, ಕುರಿ ಹಟ್ಟಿಗಳಲ್ಲಿ ಕೂಡ ಆದಾಯ ಇಲ್ಲ. ಯಾವ ಕೆಲಸದಲ್ಲಿ ಕೂಡ ಏನೂ ಇಲ್ಲ. ನೀನು ಕೋಪ ಮಾಡ್ತೀಯ, ಯಾಕೆ ಜನರನ್ನ ಈ ರೀತಿಯಾಗಿ ನೀನು ನಡೆಸ್ತೀಯ ಎಂಬುದಾಗಿ ಅನೇಕ ಸಾರಿ ನಮ್ಮ ಜೀವನದಲ್ಲಿ ಪ್ರಶ್ನೆಗಳಿರ್ತವೆ. ಹಬಕ್ಕೂಕನು ಬರೆದ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 17ನೇ ವಚನ 18ನೇ ವಚನ. ಹಬಕ್ಕೂಕನು ಹೇಳ್ತಾನೆ, ಆಹಾ, ಅಂಜೂರವು ಚಿಗುರದಿದ್ದರೂ ದ್ರಾಕ್ಷಾಲತೆಯಲ್ಲಿ ಹಣ್ಣು ಸಿಕ್ಕದಿದ್ದರೂ, ಎಣ್ಣೆ ಮರಗಳ ಉತ್ಪತ್ತಿ ಶೂನ್ಯವಾದರೂ, ಹೊಲ ಗದ್ದೆಗಳು ಆಹಾರವನ್ನು ಕೊಡದೆ ಹೋದರೂ, ಹಿಂಡು ಹಟ್ಟಿಯೊಳಗಿಂದ ನಾಶವಾದರೂ, ಮಂದಿಯು ಕೊಟ್ಟಿಗೆಯೊಳಗೆ ಇಲ್ಲದಿದ್ದರೂ, ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು. ಕರ್ತನಾದ ಯೆಹೋವನೇ ನನ್ನ ಬಲವ. ಓದಿದಂಥ ವಾಕ್ಯ ಭಾಗದಲ್ಲಿ ಪ್ರವಾದಿಯಾಗಿರುವಂಥ ಹಬಕ್ಕೂಕನನ್ನು ನಾವು ನೋಡುತ್ತೇವೆ. ಸತ್ಯವೇದದಲ್ಲಿ ದೊಡ್ಡ ಪ್ರವಾದಿಗಳಿದ್ದಾರೆ, ಚಿಕ್ಕ ಪ್ರವಾದಿಗಳಿದ್ದಾರೆ. ಈ ಹಬಕ್ಕೂಕನು ಚಿಕ್ಕ ಪ್ರವಾದಿ. ಈ ಹಬಕ್ಕೂಕನ ಪುಸ್ತಕದಲ್ಲಿ 3 ಅಧ್ಯಾಯಗಳು ಮಾತ್ರ ಇದೆ. ಈ ಅಧ್ಯಾಯದಲ್ಲಿ ಹಬಕ್ಕೂಕನು ದೇವರಿಗೆ ಪ್ರಶ್ನೆ ಮಾಡುವುದನ್ನು, ದೇವರು ಉತ್ತರ ಕೊಡುವುದನ್ನು, ನಂತರ ದೇವರ ಬಗ್ಗೆ ತಿಳ್ಕೊಳ್ಳುವುದನ್ನು ನಾವು ನೋಡುತ್ತೇವೆ. ಮೊದಲನೇ ಅಧ್ಯಾಯದಲ್ಲಿ ಹಬಕ್ಕೂಕನಿಗೆ ಭಾಳ ಪ್ರಶ್ನೆಗಳಿದೆ. ದೇವರೇ, ಯಾಕೆ ಮನುಷ್ಯನ ಈ ರೀತಿಯಲ್ಲಿದ್ದಾನೆ? ಯಾಕೆ ಮನುಷ್ಯನಿಗೆ ಈ ರೀತಿ ಕಷ್ಟ ಬರುತ್ತೆ? ಯಾಕೆ ಮನುಷ್ಯನ ಕುರಿತಾಗಿ ನೀನು ಈ ರೀತಿಯಾಗಿದೆಯಾ? ಯಾಕೆ ಮನುಷ್ಯನ ಮೇಲೆ ಇಂಥ ಕಾರ್ಯಗಳು ಸಂಭವಿಸುತ್ತೆ ಎಂಬುದಾಗಿ ಪ್ರಶ್ನೆಗಳನ್ನು ದೇವರಿಗೆ ಕೇಳುವಾಗ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ದೇವರು ಮತ್ತೆ ಉತ್ತರ ಕೊಟ್ಟರು ಯಾಕೆ ಬರ್ತಾ ಇದೆ ಎಂಬುದಾಗಿ. ಮತ್ತೆ 2ನೇ ಅಧ್ಯಾಯದಲ್ಲಿ ಕೇಳ್ತಾನೆ, ದೇವರೇ ಯಾಕೆ ಈ ರೀತಿಯಲ್ಲಿ ಆಗ್ತಾ ಇದೆ, ಯಾಕೆ ಈ ರೀತಿಯಲ್ಲಿ ನಡೀತಾ ಇದೆ ಎಂಬುದಾಗಿ ಮತ್ತೆ 2ನೇ ಅಧ್ಯಾಯದಲ್ಲಿ ಕೇಳುವಾಗ ಮತ್ತೆ ದೇವರು ಉತ್ತರ ಕೊಟ್ಟರು. 3ನೇ ಅಧ್ಯಾಯಕ್ಕೆ ಬರುವಾಗ ಹಬಕ್ಕೂಕನು ಹೇಳ್ತಾನೆ 2ನೇ ವಚನದಲ್ಲಿ, ಯೆಹೋವನೇ, ನಾನು ನಿನ್ನ ಸುದ್ದಿಯನ್ನು ಕೇಳಿ ಹೆದರಿದೆನು. ಆಮೇನ್. 3ನೇ ಅಧ್ಯಾಯಕ್ಕೆ ಬರುವಾಗ ದೇವರು ಯಾರಂತ ಹಬಕ್ಕೂಕನು ತಿಳ್ಕೊಳ್ತಾ ಇದ್ದಾನೆ. 1ನೇ ಅಧ್ಯಾಯದಲ್ಲಿ ಪ್ರಶ್ನೆ ಕೇಳಿದನು, 2ನೇ ಅಧ್ಯಾಯದಲ್ಲಿ ಪ್ರಶ್ನೆ ಕೇಳಿದನು, ಯಾಕೆ ಈ ರೀತಿಯಲ್ಲಿ ನಡೀತಾ ಇದೆ ಎಂಬುದಾಗಿ ಎಲ್ಲವನ್ನ ಕೇಳಿದನು. ಆದರೆ 3ನೇ ಅಧ್ಯಾಯಕ್ಕೆ ಬರುವಾಗ ದೇವರು ಯಾರಂತ ತಿಳಿದುಕೊಳ್ತಾ ಇದ್ದಾನೆ. ಈತೊಬ್ಬ ಪ್ರವಾದಿ, ಈತೊಬ್ಬ ದೇವರ ಸೇವಕ, ಪ್ರವಾದನೆ, ಇಸ್ರಾಯೇಲರ ಕುರಿತಾಗಿ ಪ್ರವಾದನೆ ಹೇಳುವಂಥ ಮನುಷ್ಯ. ಈತನಲ್ಲಿ ಅನೇಕ ಪ್ರಶ್ನೆಗಳು ಇರುವುದನ್ನು ನಾವು ನೋಡುವಂಥವರಾಗಿದ್ದೇವೆ ಪ್ರೇರೆ. ಹೌದು, ನಮ್ಮ ಜೀವಿತದಲ್ಲಿ ಅನೇಕ ಪ್ರಶ್ನೆಗಳು ನಮಗುಂಟು. ದೇವರೇ, ಯಾಕೆ ಈ ರೀತಿಯಲ್ಲಿ ನಡೀತಾ ಇದೆ? ಯಾಕೆ ಈ ರೀತಿಯಲ್ಲಿ ಆಗ್ತಾ ಇದೆ? ಯಾಕೆ ನೀನು ಕೋಪ ಮಾಡ್ತೀಯಾ? ಯಾಕೆ ಜನರನ್ನು ಈ ರೀತಿಯಾಗಿ ನೀನು ನಡೆಸ್ತೀಯ ಎಂಬುದಾಗಿ ಅನೇಕ ಸಾರಿ ನಮ್ಮ ಜೀವನದಲ್ಲಿ ಪ್ರಶ್ನೆಗಳಿರ್ತವೆ. ಆದರೆ ದೇವರು ಯಾರು ಎಂಬುದಾಗಿ ನಾವು ತಿಳಿದುಕೊಂಡಾಗ, ದೇವರು ಎಂಥವನೆಂಬುದಾಗಿ ನಾವು ತಿಳಿದುಕೊಂಡಾಗ, ನಮ್ಮ ಜೀವಿತದಲ್ಲಿ ಬರುವಂಥ ಪರಿಸ್ಥಿತಿಗಳನ್ನು ನಾವು ನೋಡಿ ಭಯಪಡದೆ ಕರ್ತನನ್ನು ನಿರೀಕ್ಷಿಸುವವರು ನಾವಾಗಿರುತ್ತೆ ಎಂಬುದಾಗಿ ನೋಡುತ್ತೇವೆ. ಹಲ್ಲೆಲೂಯಾ. ಇಲ್ಲಿ ಹಬಕ್ಕೂಕನು ಹೇಳ್ತಾನೆ, ಮೊದಲು ದೇವರಿಗೆ ಪ್ರಶ್ನೆ ಕೇಳಿದರು, ನಂತರ ದೇವರು ಉತ್ತರ ಕೊಟ್ಟರು. 3ನೇ ಅಧ್ಯಾಯದಲ್ಲಿ ಬರುವಾಗ ದೇವರು ಯಾರಂತ ಸರಿಯಾಗಿ ತಿಳ್ಕೊಡ್ತಾ ಇದ್ದಾನೆ. ಗಮನಿಸಿ, ದೇವರು ಯಾರಂತ ಸರಿಯಾಗಿ ತಿಳ್ಕೊಂಡವರು ಎಂದು ಕೂಡ ದೇವರ ಮೇಲೆ ಗುಣಗುಟ್ಟಲ್ಲ. ದೇವರು ಯಾರಂತ ಸರಿಯಾಗಿ ತಿಳ್ಕೊಂಡವರು ದೇವರನ್ನ ಎಂದು ಕೂಡ ದೂಷಿಸುವುದಿಲ್ಲ. ಹಬಕ್ಕೂಕನು ಹೇಳ್ತಾನೆ 3ನೇ ಅಧ್ಯಾಯ 2ನೇ ವಚನದಲ್ಲಿ, ದೇವರೇ, ನಾನು ನಿನ್ನ ಕುರಿತಾಗಿ ಕೇಳಿದಾಗ ನಾನು ಹೆದರಿಕೊಂಡೆನು. ಎಂಥ ದೇವರು ನೀನು, ನಿನ್ನ ಆಲೋಚನೆಗಳೇನು, ನಿನ್ನ ಸಂಕಲ್ಪಗಳೇನು, ನಿನ್ನ ಉದ್ದೇಶವೇನೆಂಬುದಾಗಿ ನಾನು ನೋಡಿ ಹೆದರಿದೆನು ಎಂಬುದಾಗಿ ಹೇಳುವಂತನಾಗಿದ್ದೇನೆ. ಈ ವಾಕ್ಯ ಭಾಗದಲ್ಲಿ ಹಬಕ್ಕೂಕನು ಹೇಳ್ತಾನೆ, ಸಂತೋಷಿಸಿ ಪಡುತ್ತೇನೆ. ಯಾವುದೆಲ್ಲ ಸಂತೋಷ ಪಡುತ್ತೇನೆ ಅಂತ ಹೇಳ್ತಾ ಇದ್ದಾನಂದ್ರೆ, ಅಂಜೂರು ಚಿಗುರದಿದ್ದರು, ದ್ರಾಕ್ಷಾಲತೆಯಲ್ಲಿ ಫಲ ಕೊಡದಿದ್ದರು, ಎಣ್ಣೆ ಮರಗಳು ಉತ್ಪತ್ತಿ ಶೂನ್ಯವಾದರು, ಹೊಲ ಗದ್ದೆಗಳು ಆಹಾರ ಕೊಡದೆ ಹೋದರು, ಹಿಂಡಿನಲ್ಲಿ ಹಟ್ಟಿಯೊಳಗೆ ನಾಶವಾದರು, ಮಂದೆಯು ಕೊಟ್ಟಿಗೊಳಗೆ ಇಲ್ಲದಿದ್ದರು, ನಾನು ಯೆಹೋವನಲ್ಲಿ ಉಲ್ಲಾಸಿಸುತ್ತೇನೆ, ಸಂತೋಷ ಪಡುತ್ತೇನೆ. ಆಮೇನ್. ಇಲ್ಲಿ ಹಬಕ್ಕೂಕನು ಹೇಳ್ತಾನೆ, ಎಲ್ಲ ವಿರೋಧವಾಗಿ ನಡೆದ್ರು. ಗಿಡ ಫಲ ಕೊಡಿಲ್ಲ ಅಂದರು, ಹೊಲ ಬೆಳೆ ಕೊಡಿಲ್ಲ ಅಂದರು, ನನ್ನ ಹಟ್ಟಿಯೊಳಗೆ ಹಿಂಡು ಇಲ್ಲ ಅಂದರು, ಪರಿಸ್ಥಿತಿಗಳು ಏನೆಲ್ಲ ವಿರೋಧವಾಗಿ ನಡೆದ್ರು, ನಾನು ದೇವರಲ್ಲಿ ಏನು ಪಡ್ತೇನೆ, ಆನಂದ ಪಡುತ್ತೇನೆ, ಉಲ್ಲಾಸ ಪಡುತ್ತೇನೆ ಎಂಬುದಾಗಿ ಈ ವಾಕ್ಯದ ಭಾಗದಲ್ಲಿ ಹೇಳುವುದನ್ನು ನಾವು ನೋಡುವಂತರಾಗಿದ್ದೇವೆ. ಹಾಗಾದರೆ ಹೇಗೆ ಈ ಹಬಕ್ಕೂಕನು ಉಲ್ಲಾಸ ಪಡಲಿಕ್ಕೆ ಸಾಧ್ಯ, ಆನಂದ ಪಡಲಿಕ್ಕೆ ಸಾಧ್ಯ? ನಮ್ಮ ಜೀವನದಲ್ಲಿ ಎಲ್ಲ ಸರಿಯಾಗಿ ನಡೆಯುವಾಗ ನಾವು ಉಲ್ಲಾಸ ಪಡ್ತೇವೆ, ಆನಂದ ಪಡ್ತೇವೆ, ದೇವರನ್ನ ಆರಾಧನೆ ಮಾಡ್ತೇವೆ. ಆದರೆ ಎಲ್ಲ ಉಲ್ಟಾ ನಡೆಯುವಾಗ ಏನು ಮಾಡ್ತೇವೆ? ಆನಂದ ಪಡ್ತೀವ? ಹಲೋ, ದೇವ್ರನ್ನ ಆರಾಧನೆ ಮಾಡ್ತೀವ? ಏನು ಪಾಸ್ಟರ್, ಯಾವ ಸ್ಥಳದಲ್ಲಿ ಹೋದರೂ ಕೂಡ ನನಗೆ ವ್ಯಾಪಾರ ಆಗ್ತಾ ಇಲ್ಲ, ನಾನು ಕೈ ಹಾಕಿದ ಕೆಲಸದಲ್ಲಿ ಸಫಲ ಆಗ್ತಾ ಇಲ್ಲ, ನಾನು ಪರೀಕ್ಷೆಗಳನ್ನು ಬರೆದೆ ಫೇಲ್ ಆಗಿದೆ,
ಅಥವಾ ನಾನು ಯಾವ ಕೆಲಸದಲ್ಲಿ ಕೈ ಹಾಕಿದ್ರು ಕೂಡ ಫಲ ಸಿಗ್ತಾ ಇಲ್ಲ, ನಮ್ಮ ಮನೆಯಲ್ಲಿ ಯಾವ ಕಾರ್ಯಗಳು ನಡೀತಾ ಇಲ್ಲ, ಯಾವುದೇ ಶುಭ ಕಾರ್ಯಗಳು ಜರುಗ್ತಾ ಇಲ್ಲ, ಎಲ್ಲವೂ ವಿರೋಧವಾಗಿ ನಡೀತಾ ಇದೆ, ಹೇಗೆ ಪಾಸ್ಟರ್ ನಾನು ಸಂತೋಷ ಪಡಲಿಕ್ಕೆ ಸಾಧ್ಯ, ಹೇಗೆ ನಾನು ಆನಂದವಾಗಿರಲಿಕ್ಕೆ ಸಾಧ್ಯ? ಹಬಕ್ಕೂಕನಲ್ಲಿ ಕೂಡ ಅದೇ ಪ್ರಶ್ನೆ ಇತ್ತು. ಮೊದಲನೇ ಅಧ್ಯಾಯದಲ್ಲಿ ಅದೇ ಪ್ರಶ್ನೆ ಕೇಳ್ದ, ಎರಡನೇ ಅಧ್ಯಾಯದಲ್ಲಿ ಅದೇ ಪ್ರಶ್ನೆ ಕೇಳ್ದ, ಮೂರನೇ ಅಧ್ಯಾಯಕ್ಕೆ ಬರುವಾಗ ದೇವರು ಮಾತನಾಡ್ತಾ ಇದ್ದಾನೆ, ದೇವರು ಉತ್ತರಿಸ್ತಾ ಇದ್ದಾನೆ. ಯಾವಾಗ ದೇವರ ಬಗ್ಗೆ ತಿಳಿದುಕೊಂಡನು ಆವಾಗ ಹೇಳ್ತಾನೆ, ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ. ಆಮೆನ್. ನೀತಿವಂತನು ಯಾವಾಗಲೂ ಪರಿಸ್ಥಿತಿಗಳನ್ನು ನೋಡಲ್ಲ, ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಾ ಇರುವ ಸ್ಥಿತಿಗಳನ್ನು ಅವನು ನೋಡಲ್ಲ, ಆದರೆ ಅದರ ಮೇಲಿರುವ ದೇವರನ್ನ ಅವನು ನೋಡುವವನಾಗಿದ್ದಾನೆಂಬುದಾಗಿ ಹಬಕ್ಕೂಕನು ಈ ಒಂದು ಅಧ್ಯಾಯದಲ್ಲಿ ಬರೆಯುವುದನ್ನು ನಾವು ನೋಡುವಂತರಾಗಿದ್ದೇವೆ ಪ್ರೇರೆ. ಯಾಕೆ ಹಬಕ್ಕೂಕನು ಈ ಮಾತನ್ನು ಹೇಳ್ತಾ ಇದ್ದಾನಂದ್ರೆ, ಹಬಕ್ಕೂಕನು ಪರಿಸ್ಥಿತಿಯನ್ನು ನೋಡಲಿಲ್ಲ. ನಾವೇನು ಮಾಡ್ತೀವಿ ಅಂದರೆ ಪರಿಸ್ಥಿತಿಗಳನ್ನು ನೋಡ್ತೇವೆ. ಇವತ್ತು ವ್ಯಾಪಾರ ಆದರೆ ದೇವರಲ್ಲಿ ಸಂತೋಷ ಪಡೋಣ, ಇವತ್ತು ಕೆಲಸ ಆದರೆ ಸಂತೋಷ ಪಡೋಣ, ಅಥವಾ ಇವತ್ತು ಎಲ್ಲವೂ ಸರಿಯಾಗಿ ನಡೆದರೆ ಸಂತೋಷ ಪಡೋಣ ಎಂಬುದಾಗಿ ನಾವು ಪರಿಸ್ಥಿತಿ ನೋಡಿ ದೇವರಲ್ಲಿ ಆನಂದ ಪಡ್ತೇವೆ. ಆದರೆ ಹಬಕ್ಕೂಕನು ಪರಿಸ್ಥಿತಿ ನೋಡಿ ದೇವರಲ್ಲಿ ಆನಂದ ಪಡ್ತಾ ಇಲ್ಲ. ಎಲ್ಲವೂ ಶೂನ್ಯವಾದರೂ, ಎಲ್ಲವೂ ವಿರೋಧವಾಗಿ ನಡೆದರೂ ದೇವರಲ್ಲಿ ಆನಂದ ಪಡ್ತಾ ಇದ್ದಾನೆ. ಕಾರಣ ಏನು? ದೇವರು ಹೇಳಿದರು ಹಬಕ್ಕೂಕನಿಗೆ, ಹಬಕ್ಕೂಕನು ಪ್ರವಾದಿಸುವಂಥ ಮನುಷ್ಯ, ಹಬಕ್ಕೂಕನು ಪ್ರವಾದನೆ ಇಸ್ರಾಯೇಲ್ ಕುರಿತಾಗಿ ಹೇಳುವಂಥ ಮನುಷ್ಯನಾಗಿದ್ದ. ಇಸ್ರಾಯೇಲ್ ಪಕ್ಷದಲ್ಲಿ ಯಾವಾಗಲೂ ಹೇಳ್ತಾ ಇದ್ದ, ಬ್ಯಾಬಿಲೋನರು ಬರ್ತಾರೆ, ಬ್ಯಾಬಿಲೋನರು ನಮ್ಮನ್ನು ಮುತ್ತಿಗೆ ಹಾಕಿಕೊಂಡು ಹೋಗ್ತಾರೆ, ಕಸ್ದೀಯ ಜನರನ್ನು ದೇವರು ಎಬ್ಬಿಸುವವನಾಗಿದ್ದಾನೆಂಬುದಾಗಿ. 1ನೇ ಅಧ್ಯಾಯ 6ನೇ ವಚನ. ಈಗೋ ದೇವರು ಹೇಳುವಂಥ ಉತ್ತರ, ಈಗೋ ತೀಕ್ಷ್ಣವು ತೀವ್ರವು ಆದ ಕಸ್ದೀಯ ಜನಾಂಗವನ್ನು ಎಬ್ಬಿಸಿದ್ದೇನೆ. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ಪರಿಸ್ಥಿತಿಗಳು ಬದಲಾವಣೆ ಆಗ್ತವೆ. ಯಾವಾಗ ನನ್ನ ಮಾತು ಕೇಳಿ ನನ್ನ ಮಾತಿಗೆ ವಿಧೇಯರಾಗಿ ನಡೀತಾರೋ ನನ್ನ ಮಕ್ಕಳನ್ನು ನಾನು ಕರುಣಿಸ್ತೇನೆ. ಯಾವಾಗ ಅವರು ನನಗೆ ತಿರುಗಿ ಬೀಳ್ತಾರೋ, ಯಾವಾಗ ಅವರು ನನಗೆ ಬೆನ್ನನ್ನು ತೋರಿಸ್ತಾರೋ, ಆವಾಗ ನಾನು ಬ್ಯಾಬಿಲೋನ್ ಜನರನ್ನು ಎಬ್ಬಿಸುತ್ತೇನೆ, ಕಸ್ದೀಯ ಜನಾಂಗವನ್ನು ಎಬ್ಬಿಸಿ ಅವರಿಗಿರುವಂಥ ಎಲ್ಲ ಸೊತ್ತುಗಳನ್ನು, ಹೊಲ ಬೆಲೆಗಳನ್ನು ಎಲ್ಲವನ್ನ ನಾಶಪಡಿಸ್ತೇನೆ. ಕಾರಣ ಅವರು ಯಾರು ಅಂತ ನನ್ನನ್ನು ತಿಳ್ಕೊಳ್ಳುವ ಹಾಗೆ ನಾನು ಮಾಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಗಮನಿಸಿ, ಕೆಲವೊಂದು ಸಾರಿ ನಮ್ಮ ಜೀವನದಲ್ಲಿ ನಷ್ಟ ಆಗ್ತಾ ಇದೆ, ಕೆಲವೊಂದು ಸಾರಿ ನಮ್ಮ ಜೀವನದಲ್ಲಿ ಲಾಸ್ ಆಗ್ತಾ ಇದೆ, ಕೈ ಹಾಕಿದ ಕೆಲಸಗಳಲ್ಲಿ ಸಫಲ ಆಗ್ತಾ ಇಲ್ಲ ಅಂದರೆ ಅರ್ಥ ಎಲ್ಲೋ ಒಂದು ಕಡೆ ನಾನು ದೇವರಿಗೆ ಬೆನ್ನನ್ನು ತೋರಿಸಿದ್ದೇನೆ, ಎಲ್ಲೋ ಒಂದು ಕಡೆ ದೇವರಿಂದ ನಾನು ತಿರುಗಿಕೊಂಡಿದ್ದೇನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಅದನ್ನೇ ಹಬಕ್ಕೂಕನಿಗೆ ದೇವರು ಹೇಳಿದಾಗ ಹಬಕ್ಕೂಕನು ಸರಿಯಾಗಿ ತಿಳ್ಕೊಳ್ತಾನೆ. ಪರಿಸ್ಥಿತಿಗಳು ಬರ್ತವೆ, ಒಂದು ದಿನ ಬರ್ತದೆ ಎಲ್ಲವೂ ಶೂನ್ಯವಾಗಿ ಹೋಗುತ್ತದೆ, ಒಂದು ದಿನ ಯಾವುದು ಕೂಡ ಫಲವನ್ನು ಕೊಡುವುದಿಲ್ಲ, ಒಂದು ದಿನ ಎಲ್ಲವೂ ನಾಶವಾಗಿ ಹೋಗುತ್ತೆ. ಆದರೂ ನಾನು ಮಾತ್ರ ನಿರಾಶೆ ಆಗಲ್ಲ, ನಾನು ಮಾತ್ರ ನಿರಾಶೆಗೆ ಒಳಗಾಗುವುದಿಲ್ಲ. ನನ್ನ ದೇವರಲ್ಲಿ ನಾನು ಉಲ್ಲಾಸದಿಂದ ಸಂತೋಷದಿಂದ ಇರುವವನಾಗಿದ್ದೇನೆಂಬುದಾಗಿ. ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ಈ ರೀತಿಯಲ್ಲಿ ನಾವು ಸಂತೋಷ ಪಡ್ತೇವೆ, ದೇವರಲ್ಲಿ ಉಲ್ಲಾಸ ಪಡ್ತೇವೆ. ಪಾಸ್ಟ್ರೇ, ಏನು ನಡೆದ್ರು ನಡೆದಿಲ್ಲ ಅಂದರು, ಒಳ್ಳೇದಾದರೂ ಒಳ್ಳೇದಾಗಿಲ್ಲ ಅಂದರು, ನನ್ನ ಪ್ರಾರ್ಥನೆಗೆ ಉತ್ತರ ಬಂದರೂ ಉತ್ತರ ಬಂದಿಲ್ಲ ಅಂದರು, ನಾನು ದೇವರಲ್ಲಿ ಏನು ಮಾಡ್ತೇನೆ? ಸಂತೋಷ ಪಡುತ್ತೇನೆ. ಇವತ್ತು ಜನರು ಪರಿಸ್ಥಿತಿಗಳನ್ನು ನೋಡಿ ಸಂತೋಷ ಪಡ್ತಾರೆ. ನನಗೆ ಕಾರ್ಯ ಆಯ್ತಾ, ನನಗೆ ವ್ಯಾಪಾರ ಆಯ್ತಾ, ನನ್ನ ಪರೀಕ್ಷೆಯಲ್ಲಿ ಪಾಸ್ ಆದಿನ, ನಾನು ಕೈ ಹಾಕಿದ ಕೆಲಸ ಆಯ್ತಾ, ನನ್ನ ಮನೆಯಲ್ಲಿ ಎಲ್ಲ ಒಳ್ಳೆ ಕಾರ್ಯಗಳಾಯ್ತಾ, ಆವಾಗ ದೇವರಲ್ಲಿ ಸಂತೋಷ ಪಡ್ತಾರೆ. ಅದು ನಿಜವಾದ ಸಂತೋಷ ಅಲ್ಲ. ನಿಜವಾದ ಆನಂದ, ನಿಜವಾದ ಸಂತೋಷ ಏನಂದರೆ, ದೇವರು ಇದ್ದಾನೆ, ನನ್ನನ್ನು ಈ ಪರಿಸ್ಥಿತಿಯಲ್ಲಿ ಬಿಡುವುದಿಲ್ಲ. ಇವತ್ತು ನಾನು ಈ ರೀತಿಯಲ್ಲಿ ಕಾಣ್ತಾ ಇದ್ದೇನೆ, ಮುಂದೆ ದೇವರು ನನ್ನನ್ನು ಎಬ್ಬಿಸುವವನಾಗಿದ್ದಾನೆ. ಯಾಕಂದರೆ ನಾನು ನೀತಿವಂತ ಮಗನಾಗಿದ್ದೇನೆ, ನೀತಿವಂತ ಮಗಳಾಗಿದ್ದೇನೆ. ಈಗ ನಾನು ನಂಬಿಕೆಯಲ್ಲಿ ಬದುಕುತ್ತೇನೆ, ನಂಬಿಕೆಯಲ್ಲಿ ನಾನು ಜೀವಿಸುತ್ತೇನೆ ಎಂಬುದಾಗಿ ಯಾವಾಗ ಆ ವಿಶ್ವಾಸದಲ್ಲಿ ನೀನು ನಡೀತೀಯೋ, ದೇವರು ಅದರ ತಕ್ಕ ಹಾಗೆ ನಮಗೆ ಪ್ರತಿಫಲವನ್ನು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ನೋಡಿ, ನಾವು ನೋಡಿ ನಡೆಯುವವರಲ್ಲ, ನಂಬಿ ನಡೆಯುವವರಾಗಿದ್ದೇವೆ. ಪಕ್ಕದವರಿಗೆ ಹೇಳ್ರಿ, ನಾವು ನೋಡಿ ನಡೆಯುವವರಲ್ಲ, ನಂಬಿ ನಡೆಯುವವರಾಗಿದ್ದೇವೆ. ಆಮೆನ್. ಅದನ್ನೇ ಹಬಕ್ಕೂಕನು ಹೇಳ್ತಾನೆ, ನೀತಿವಂತನ ನಂಬಿಕೆಯಿಂದಲೇ ಬದುಕುತ್ತಾನೆ. ನಾವು ನಂಬಿಕೆಯಿಂದ ಬದುಕಬೇಕಾಗಿದೆ. ಪರಿಸ್ಥಿತಿಗಳನ್ನು ನೋಡಿ ಎಲ್ಲ, ನನ್ನ ದೇವರು ದೊಡ್ಡವನಾಗಿದ್ದಾನೆ, ಆತನು ಇವತ್ತಿಲ್ಲ ನಾಳೆ ನನ್ನನ್ನು ಉನ್ನತವಾಗಿ ಮೇಲೆ ಎತ್ತುತ್ತಾನೆಂಬುದಾಗಿ ಯಾವಾಗ ಅದನ್ನು ನೋಡಿ ನಾವು ಮುಂದೆ ಹೋಗ್ತೀವೋ, ಅದರ ತಕ್ಕ ಹಾಗೆ ದೇವರ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ಆಮೆನ್. ನೋಡಿ, ಈತನ ಜೀವಿತದಲ್ಲಿ ಒಂದರಲ್ಲಿ ಕೂಡ ಫಲ ಇಲ್ಲ. ಮರ ನೋಡ್ತಾ ಇದ್ದಾನೆ, ಮರದಲ್ಲಿ ಫಲ ಇಲ್ಲ. ಬೆಳೆ ನೋಡ್ತಾ ಇದ್ದಾನೆ, ಬೆಳೆಯಲ್ಲಿ ಫಲ ಇಲ್ಲ. ಕುರಿ ಹಟ್ಟಿಗಳನ್ನು ನೋಡ್ತಾ ಇದ್ದಾನೆ, ಕುರಿ ಹಟ್ಟಿಗಳಲ್ಲಿ ಕೂಡ ಲಾಭ ಇಲ್ಲ. ಯಾವ ಕೆಲಸದಲ್ಲಿ ಕೂಡ ಏನಿಲ್ಲ. ಆ ಟೈಮ್ನಲ್ಲಿ ಹಬಕ್ಕೂಕನು ಏನು ಹೇಳ್ತಾ ಇದ್ದಾನೆ? ದೇವರಲ್ಲಿ ನಾನು ಉಲ್ಲಾಸ ಪಡ್ತೇನೆ, ಆನಂದ ಪಡ್ತೇನೆ. ಇವತ್ತು ನಮ್ಮ ಜೀವನದಲ್ಲಿ ನಾವು ಮಾಡುವಂಥ ವ್ಯಾಪಾರ ಆಗಿರ್ಬೋದು, ನಾವು ಮಾಡುವಂಥ ಕೆಲಸ ಆಗಿರ್ಬೋದು,
ಅಥವಾ ನಾವು ಕೈ ಹಾಕಿದಂಥ ಯಾವುದೇ ಕೆಲಸ ಆಗಿರ್ಬೋದು, ಯಾವುದು ನಡಿಲಿಲ್ಲ, ಯಾವುದು ಕೂಡ ಸರಿ ಆಗ್ತಾ ಇಲ್ಲ, ಒಂದರಲ್ಲಿ ಕೂಡ ಚಲೋ ಕಾಣ್ತಾ ಇಲ್ಲ ಅಂದರೆ ಆ ಟೈಮ್ನಲ್ಲಿ ನಾವು ಹೇಗಿರ್ತೇವೆ ಅಂದರೆ ಮುಖವನ್ನು ಸಪ್ಪಗೆ ಮಾಡಿಕೊಂಡು ಪ್ರಾರ್ಥನೆ ಮಾಡೋದನ್ನು ಬಿಟ್ಟು, ದೇವರ ಆಲಯಕ್ಕೆ ಬರುವುದನ್ನು ಬಿಟ್ಟು ಎಲ್ಲವನ್ನು ನಿಲ್ಲಿಸಿ ದೇವರನ್ನು ದೂಷಿಸಲಿಕ್ಕೆ ಪ್ರಾರಂಭ ಮಾಡುತ್ತೇವೆ. ಆದರೆ ಹಬಕ್ಕೂಕನು ದೇವರನ್ನು ದೂಷಿಸಲಿಲ್ಲ. ಹಬಕ್ಕೂಕನು ದೇವರನ್ನು ದೂಷಿಸದೆ ಹೇಳ್ತಾ ಇದ್ದೇನೆ, ನಾನು ದೇವರಲ್ಲಿ ಏನು ಮಾಡ್ತೇನೆ, ಉಲ್ಲಾಸ ಪಡ್ತೇನೆ, ಆನಂದ ಪಡ್ತೇನೆ. ಯಾಕೆಂದರೆ ನಾನು ದೇವರು ಮುಂಚಿತವಾಗಿ ಹೇಳಿದ್ದಾರೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಯುಗದ ಸಮಾಪ್ತಿಯವರೆಗೆ ನಾನು ನಿನ್ನ ಸಂಗಡ ಇರುತ್ತೇನೆ. ಈಗ ಪ್ರತಿಯೊಂದು ಕೂಡ ನನ್ನಲ್ಲಿ ಎಣಿಕೆಯಾಗಿದೆ. ಒಂದು ತಲೆ ಕೂದಲು ಕೂಡ ಕೆಳಗಡೆ ಬೀಳಬೇಕಾದ್ರೆ ನನ್ನ ಆಜ್ಞೆ ಇಲ್ಲದೆ ಅದು ಯಾವುದು ಕೂಡ ಬೀಳುವುದಿಲ್ಲ ಎಂಬುದಾಗಿ. ಎಷ್ಟು ಜನ ವಿಶ್ವಾಸ ಮಾಡ್ತೀರಾ, ನನ್ನ ಜೀವನದಲ್ಲಿ ನಾನು ಕೈ ಹಾಕುವ ಕೆಲಸದಲ್ಲಿ, ನಾನು ಮಾಡುವ ಎಲ್ಲ ಕಾರ್ಯಗಳಲ್ಲಿ ಅದು ಏನೇ ನಡೆದರೂ ಅದು ನನ್ನ ಒಳ್ಳೆಯದಕ್ಕೆ ಎಂಬುದಾಗಿ? ಇವತ್ತು ಎಷ್ಟೋ ಜನ ಹೇಳ್ತೀವಲ್ವಾ, ಯಾಕೆ ನನಗೆ ಹೀಗಾಯಿತು, ನಾನು ಒಳ್ಳೆ ರೀತಿಯಲ್ಲಿ ನಡೀತಾ ಇದ್ದೀನಲ್ವಾ, ನಾನು ಸರಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಸರಿಯಾಗಿ ದಶಮ ಭಾಗ ಕೊಡ್ತಾ ಇದ್ದೇನೆ, ಸರಿಯಾಗಿ ನಿನ್ನ ಆರಾಧನೆ ಮಾಡ್ತಾ, ಯಾಕೆ ನನಗೆ ಈಗ ಆಗ್ತಾ ಇದೆ? ಗಮನಿಸಿ, ದೇವರು ಏನು ಮಾಡಿದ್ರು ಕೂಡ ನಮ್ಮ ಒಳ್ಳೆಯದಕ್ಕೆ ಮಾಡುವನಾಗಿದ್ದಾನೆ. ಆಮೇಲೆ ಸಾರಿ ಇನ್ನೊಬ್ಬರು ಬಸ್ಸನ್ನು ಹತ್ತಿ ಹೋಗಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ತುಂಬ ಲೇಟ್ ಆಗಿದೆ, ಬೇಗನೆ ನಾನು ಹೋಗಬೇಕು. ಆವಾಗ ಬೇಗ ಓಡಿ ಹೋಗಿ ಆ ಬಸ್ಸನ್ನು ಹಿಡೀಲಿಕ್ಕೆ ಹೋಗುವಾಗ ಆ ಬಸ್ಸು ಸ್ವಲ್ಪ ಹೊತ್ತು ನಿಂತುಕೊಂಡು ಅವ್ರು ಬರೋಷ್ಟೊಳಗೆ ಬಸ್ಸು ಹೋಗಿಬಿಡ್ತು. ಆವಾಗ ಇವ್ರು ಹೇಳಿದ್ರೆ, ದೇವರೇ, ನಾನು ನಿನ್ನ ಸೇವೆಗಾಗಿ ಹೋಗ್ತಾ ಇದ್ದೀನಲ್ಲ, ಯಾಕೆ ನನಗೆ ಈಗ ಆಯಿತು? ಈಗ ನಾನು ಅಲ್ಲಿ ವಾಕ್ಯವನ್ನು ಸಾರಬೇಕಾಗಿದೆ, ಅಲ್ಲಿ ವಾಕ್ಯವನ್ನು ಅನೇಕರಿಗೆ ನಾನು ತಿಳಿಸಬೇಕಾಗಿದೆ, ಯಾಕೆ ನನ್ನ ಜೀವನದಲ್ಲಿ ಹೀಗೆ ನಡೀತೆ ಅಂತೇಳಿ ಒಳಗಡೆ ಗುಣಗುಟ್ಟುತ್ತಾ ಇರುವಾಗ ಇನ್ನೊಂದು ಬಸ್ ಬಂತು. ಆ ಬಸ್ಸನ್ನು ಹತ್ತಿ ಆತನು ಹೋಗ್ತಾ ಇದ್ದಾನೆ, ಒಳಗಡೆ ಗುಣಗುಡ್ತಾ ಇದ್ದಾನೆ, ದೇವರೇ ಯಾಕೆ ಈ ರೀತಿ ನನಗಾಯಿತು, ಯಾಕೆ ನಾನು ತಪ್ಪಿಸ್ಕೊಂಡೆ ಈ ಬಸ್ಸನ್ನು, ಈಗೋ ನನ್ನ ಅಲ್ಲಿ ಹೇಳುವಂಥ ಅರ್ಧ ವಾಕ್ಯದ ಸಮಯವು ಹೋಗಿತ್ತು ಎಂಬುದಾಗಿ ಯೋಚಿಸ್ತಾ ಇರುವಾಗ ಹಿಂದಿನಿಂದ ಬರುವಂಥ ಬಸ್ಸನ್ನು ಹತ್ತಿ ಹೋಗಿ ಸ್ವಲ್ಪ ಹೊತ್ತು ದೂರ ಹೋದ ಮೇಲೆ ಅಲ್ಲಿ ನೋಡ್ತಾ ಇದ್ದಾನೆ, ಯಾವ ಬಸ್ಸು ಈ ಥರ ಆಗಬೇಕಂತ ಇದ್ದನಲ್ಲ, ಆ ಬಸ್ಸು ಆಕ್ಸಿಡೆಂಟ್ ಆಗಿದೆ. ಆವಾಗ ತಕ್ಷಣ ನೋಡಿ ಹೇಳದಂತೆ, ದೇವರೇ ನೀನು ಮಾಡಿದ್ದು ಒಳ್ಳೆಯದು, ಒಂದು ವೇಳೆ ಆ ಬಸ್ಸಲ್ಲಿ ಹತ್ತಿದ್ರೆ ನಾನು ಕೂಡ ಹೋಗ್ತಾ ಇದ್ದೆ ಸ್ವಾಮಿ. ಗಮನಿಸಿ, ನಮ್ಮ ಜೀವನದಲ್ಲಿ ಏನೆಲ್ಲ ನಡೆದ್ರು, ವಿರೋಧವಾಗಿ ಏನೆಲ್ಲ ನಡೆದರೂ ಕೂಡ ಅದು ನಮ್ಮ ಒಳ್ಳೆಯದಕ್ಕೆ. ಅದಕ್ಕೆ ಹಬಕ್ಕೂಕನು ಹೇಳ್ತಾ ಇದ್ದಾನೆ, ನನ್ನ ಜೀವಿತದಲ್ಲಿ ಅದೇನೆಲ್ಲ ನಡೆದರೂ ಕೂಡ ನನ್ನ ಒಳ್ಳೆಯದಕ್ಕೆ. ನನಗೆ ಮರದಲ್ಲಿ ಹಣ್ಣು ಸಿಕ್ಕಿಲ್ಲ ಅಂದರು, ಬೆಳೆಯಲ್ಲಿ ಫಲ ಸಿಕ್ಕಿಲ್ಲ ಅಂದರು, ನನ್ನ ಕುರಿಯಲ್ಲಿ ಪ್ರತಿಫಲ ಸಿಕ್ಕಿಲ್ಲ ಅಂದರೂ ಕೂಡ ನಾನು ದೇವರಲ್ಲಿ ಸಂತೋಷ ಪಡ್ತಾ ಇದ್ದೇನೆ. ಅರ್ಥ, ಹಬಕ್ಕೂಕನು ಯಾವುದರ ಮೇಲೆ ಹಾತ್ಕೊಂಡಿದ್ದಾನೆಂದರೆ, ತಾನು ಕೈ ಹಾಕುವ ಕೆಲಸದಲ್ಲಿ, ತಾನು ಕಾಣುವ ಬೆಲೆದ ಮೇಲೆ ಆತನ ಹಾತುಕೊಂಡಿಲ್ಲ. ಯಾವುದ್ರ ಮೇಲೆ ಹಾತ್ಕೊಂಡಿದ್ದಾನೆ? ದೇವರ ಮೇಲೆ. ಆಮೇಲೆ ಇವತ್ತು ಬರುತ್ತೆ, ಅದು ಹೋಗುತ್ತೆ. ದೇವರ ಮೇಲೆ ಹಾತುಕೊಳ್ಳುವಾಗ ದೇವರು ಎಲ್ಲ ಸಮಯದಲ್ಲಿ ಪರಿಸ್ಥಿತಿಗಳನ್ನು ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಫಿಲಿಪ್ಪ 4:4 ಪೌಲನು ಹೇಳ್ತಾನೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡೆಯಿರಿ ಎಂದು ನಿಮಗೆ ತಿರುಗಿ ಹೇಳುತ್ತೇನೆ. ದೇವರು ಒಳ್ಳೆಯವನಾಗಿದ್ದಾನೆ, ನಿನ್ನ ಜೀವಿತದಲ್ಲಿ ಒಳ್ಳೆಯದನ್ನು ಆತನು ಇಟ್ಟವನಾಗಿದ್ದಾನೆ. ಅದಕ್ಕೆ ಇವತ್ತು ನೀನು ನಾನು ಯಾವಾಗಲೂ ದೇವರಲ್ಲಿ ಸಂತೋಷ ಪಡಬೇಕಾಗಿದೆ. ಪಾಸ್ಟರ್, ಏನು ನೋಡಿ ಸಂತೋಷ ಪಡಬೇಕು? ನಿನ್ನ ದೇವರು ಅದೇ ಸ್ಥಿತಿಯಲ್ಲಿ ನಿನ್ನ ಬಿಡುವುದಿಲ್ಲ. ಒಂದು ದಿನ ಬರುತ್ತೆ ನಿನ್ನನ್ನು ಆಶೀರ್ವದಿಸುವಂಥ ದಿನ, ಒಂದು ದಿನ ಬರುತ್ತದೆ ನಿನ್ನ ಪರಿಸ್ಥಿತಿಗಳನ್ನು ಬದಲಾಯಿಸುವಂಥ ದಿನ, ಒಂದು ದಿನ ಬರುತ್ತದೆ ಯಾವ ಮರದಲ್ಲಿ ನಿನಗೆ ಹಣ್ಣು ಸಿಕ್ಕಿಲ್ವೋ, ಯಾವ ಬೆಳೆಯಲ್ಲಿ ನಿನಗೆ ಸಿಕ್ಕಿಲ್ವೋ, ಯಾವ ಹೊಲದಲ್ಲಿ ನಿನಗೆ ಪ್ರತಿಫಲ ಸಿಕ್ಕಿಲ್ವೋ, ಯಾವ ಕುರಿ ಹಟ್ಟಿನಲ್ಲಿ ಪ್ರತಿಫಲ ನಿನಗೆ ಸಿಕ್ಕಿಲ್ವೋ, ಒಂದು ದಿನ ಬರುತ್ತದೆ ಸಮೃದ್ಧಿಯಾಗಿ ತುಳುಕುವಂಥ ದಿನ ಒಂದು ದಿನ ದೇವರು ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನೀನು ಅನ್ಬೋದು, ನಾನು ಮಾಡುವ ವ್ಯಾಪಾರದಲ್ಲಿ ಲಾಸ್ ಇದೆ, ನಾನು ಮಾಡೋದು ವ್ಯಾಪಾರದಲ್ಲಿ ನಷ್ಟ ಇದೆ, ನಾನು ಓದ್ತಾ ಇರೋ ವಿದ್ಯಾಭ್ಯಾಸದಲ್ಲಿ ಎಲ್ಲವನ್ನ ನಷ್ಟವನ್ನು ಕಾಣ್ತಾ ಇನ್ನು ಅಂದ್ಕೋಬೋದು. ದೇವರನ್ನು ನೋಡಿ ನಂಬಿಕೆಯಿಂದ ವಿಶ್ವಾಸದಿಂದ ದೇವರ ಮೇಲೆ ಭರವಸವಿಟ್ಟು ನೀನು ಜೀವಿಸುವುದಾದರೆ ಅದೇ ಒಂದು ದಿನ ಪ್ರತಿಫಲವನ್ನು ದೇವರು ನಿನಗೆ ಕೊಡುವನಾಗಿದ್ದಾನೆ. ವಾಕ್ಯ ಹೇಳ್ತದೆ, ಕರ್ತನನ್ನು ದೃಷ್ಟಿಸುವರ ಮುಖವು ಎಂದಿಗೂ ಲಜ್ಜೆಗೆ ಈಡಾಗುವುದಿಲ್ಲ, ಅದು ಪ್ರಕಾಶಗೊಳ್ಳುತ್ತದೆ. ಇವತ್ತು ಈ ರೀತಿಯಲ್ಲಿ ವಿಶ್ವಾಸ ಮಾಡಿ ನಾವು ಜೀವಿಸಬೇಕಾಗಿದೆ, ನಡೆಯಬೇಕಾಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೀವಿ ಪ್ರೇರೆ. ಹಬಕ್ಕೂಕನ ಅನುಭವದಿಂದ ಹೇಳ್ತಾ ಇದ್ದಾನೆ, ಏನಿದ್ದಿಲ್ಲ ಅಂದರೂ ಪರವಾಗಿಲ್ಲಪ್ಪ, ನನ್ನ ಜೀವನದಲ್ಲಿ ಏನು ಬಂದಿಲ್ಲ ಅಂದರೂ ಪರವಾಗಿಲ್ಲ. ಇವತ್ತು ನಾವು ಹೇಳಬೇಕಾಗಿದೆ, ಹೌದು ದೇವರೇ, ನನ್ನ ಜೀವಿತದಲ್ಲಿ ಒಳ್ಳೇದಾದರೂ ಒಳ್ಳೇದಾಗಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಕೆಲಸ ಆದರೂ ಕೆಲಸ ಆಗಿಲ್ಲ ಅಂದರೂ ಪರವಾಗಿಲ್ಲ, ನಾನು ಮಾತ್ರ ನಿರಾಶೆ ಆಗಲ್ಲ, ನಾನು ಮಾತ್ರ ನಿನ್ನ ಮೇಲೆ ಗುಣಗುಟ್ಟಲ್ಲ, ನಿನ್ನಲ್ಲಿ ನಾನು ಉಲ್ಲಾಸ ಪಡ್ತೇನೆ, ಆನಂದ ಪಡ್ತೇನೆ. ಯಾಕಂದರೆ ಇದಕ್ಕಿಂತ ಉತ್ತಮವಾದದ್ದು ನೀನು ನನಗೆ ಇಟ್ಟವನಾಗಿದೆ.
ದೇವರ ಮಾತಿನ ಮೇಲೆ ಎಷ್ಟು ಜನರಿಗೆ ವಿಶ್ವಾಸ ಇದೆ? ನಾವು ಪರಿಸ್ಥಿತಿಗಳನ್ನು ನೋಡಬಾರ್ದು, ಅದರ ಮೇಲಿರುವ ದೇವರನ್ನು ನೋಡಿ ನಾವು ಮುಂದೆ ಹೋಗಬೇಕಾಗಿದೆ. ಇವತ್ತು ಎಷ್ಟೋ ಜನ, ಎಷ್ಟೋ ಕುಟುಂಬಗಳು ಪರಿಸ್ಥಿತಿಗಳನ್ನು ನೋಡಿ ದೇವರಿಂದ ಹಿಂದೆ ಹೋಗ್ತಾ ಇದ್ದಾರೆ. ಯಾಕೋ ನಾನು 5 ವಾರ ಆಯಿತು, 6 ವಾರ ಆಯಿತು ಸಭೆಗೆ ಹೋಗ್ತಾ ಇದ್ದೇನೆ, ಯಾಕೆ ಒಂದು ನನ್ನ ಜೀವನದಲ್ಲಿ ನಡೀತಾ ಇಲ್ಲ, ಯಾಕೆ ಒಂದು ಕಾರ್ಯ ಕೂಡ ನನಗೆ ಆಗ್ತಾ ಇಲ್ಲ, ಯಾಕೆ ನನಗೆ ಹೀಗೆ ಆಗ್ತಾ ಇದೆ? ಅನೇಕರು ಕೂಡ ಇವತ್ತು ಸಭೆಯಿಂದ ದೂರ ಹೋಗ್ತಾ ಇದ್ದಾರೆ. ಎಷ್ಟೋ ಜನ ಸಭೆಯನ್ನು ಬಿಟ್ಟು ಹೋಗ್ತಾ ಇದ್ದಾರೆ, ದೇವರಿಂದನೇ ದೂರ ಹೋಗ್ತಾ ಇದ್ದಾರೆ. ಕಾರಣ ಅವರಿಗೆ ಗೊತ್ತಿಲ್ಲ ದೇವರು ಒಳ್ಳೆಯದನ್ನು ಇಟ್ಟವನಾಗಿದ್ದಾನೆ. ಆಮೇನ್. ಒಂದು ಸಾರಿ ಒಂದು ದ್ರಾಕ್ಷಿ ತೋಟದಲ್ಲಿ ಅಜ್ಜಿ ಆ ತೋಟಕ್ಕೆ ಹೋದ್ರಂತೆ. ಆ ತೋಟಕ್ಕೆ ಹೋಗುವಾಗ ಅಲ್ಲಿ ಕೆಲವೊಂದು ದ್ರಾಕ್ಷಿ ಹಣ್ಣುಗಳನ್ನು ತೆಗೆದುಕೊಂಡು ತಗೋಬೇಕೆಂಬುದಾಗಿ ಆಸೆ ಆಯಿತು. ಹೌದಲ್ವಾ? ದ್ರಾಕ್ಷಿ ತೋಟಕ್ಕೆ ಹೋಗುವಾಗ ನಮಗೆ ಆಸೆ ಆಗುತ್ತಾ? ಸ್ವಲ್ಪ ಹಣ್ಣನ್ನು ಏನು ಮಾಡಬೇಕು, ನಾವು ತಿನ್ನಬೇಕು, ಹೋಗಿ ತಗೋಬೇಕಂತ ಆಸೆ ಆಗುತ್ತೆ. ಇವೊಬ್ಬ ಅಜ್ಜಿ ಕೂಡ ಆ ಸ್ಥಳದಲ್ಲಿ ಹೋಗಿ ಒಂದು ದ್ರಾಕ್ಷಿ ಹಣ್ಣನ್ನು ತೆಗೆದುಕೊಳ್ಳಬೇಕಂತ ಹೋದಾಗ ಅಲ್ಲಿರುವಂಥ ತೋಟಗಾರನು ಹೇಳ್ತಾನೆ, ಅಮ್ಮ ನೀನು ಇಲ್ಲಿ ಕೂಡು, ನಾನು ನಿನಗೆ ದ್ರಾಕ್ಷಿ ಹಣ್ಣನ್ನು ತೆಗೆದುಕೊಂಡು ಬರ್ತೇನೆ. ಆ ವ್ಯಕ್ತಿ ದ್ರಾಕ್ಷಿ ಹಣ್ಣನ್ನು ತೆಗೆದುಕೊಂಡು ಬರಲಿಕ್ಕೆ ಹೋದನು. ಆದರೆ ಸುಮಾರು ಹೊತ್ತಾಯಿತು. ಅರ್ಧ ಗಂಟೆ ಆಯಿತು, 1 ಗಂಟೆ ಆಯಿತು, 2 ಗಂಟೆ ಆಯಿತು, 3 ಗಂಟೆ ಆಯಿತು, ಇನ್ನೂ ಬಂದರೆ ಇಲ್ಲ. ಎಷ್ಟು ಅಂದ್ಕೊಂಡ್ರು ನನಗೆ ಮೋಸ ಮಾಡಿಬಿಟ್ಟ, ಇಂಥ ಮೋಸಗಾರ ಇತ್ತು ಎಂಬುದಾಗಿ ದೂಷಿಸಲಿಕ್ಕೆ ಪ್ರಾರಂಭ ಮಾಡಿದರು. ಸ್ವಲ್ಪ ತಡ ಆದ ಮೇಲೆ, ಸಮಯ ತುಂಬ ಲೇಟ್ ಆದ ಮೇಲೆ, ಯಾವ ವ್ಯಕ್ತಿ ನನಗೆ ಹಣ್ಣು ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿದ್ನಲ್ವಾ, ಆ ವ್ಯಕ್ತಿ ಬುತ್ತಿ ತುಂಬ ಹಣ್ಣನ್ನು ತೆಗೆದುಕೊಂಡು ಆ ಅಜ್ಜಿ ಬಳಿಗೆ ಬರ್ತಾ ಇದ್ರು. ಅಜ್ಜಿ ತೆಗೆದುಕೋ ಈ ಹಣ್ಣನ್ನು. ಅವಾಗ ಅಜ್ಜಿ ಕೇಳಿದ್ರಂತೆ, ಯಾಕಪ್ಪ ಇಷ್ಟು ಲೇಟ್ ಆಯಿತು, ಇಲ್ಲೆಲ್ಲ ಹಣ್ಣು ದ್ರಾಕ್ಷಿ ಹಣ್ಣುಗಳು ಇದಾವಲ್ವಾ, ಆದರೆ ಯಾಕೆ ನೀನು ಇದರ ಕೊಡಲಿಲ್ಲ, ಇಷ್ಟು ಲೇಟ್ ಯಾಕೆ ನೀನು ಮಾಡಿದೆ ಅಂತ ಹೇಳಿದಾಗ ಆ ತೋಟಗಾರನ ಹೇಳಿದ್ರಂತೆ, ಅಮ್ಮ ಯಾಕೆ ತಂದರೆ ನಿನಗೋಸ್ಕರ ಒಳ್ಳೆ ದ್ರಾಕ್ಷಿ ಹಣ್ಣುಗಳನ್ನು ತರಬೇಕಂತ ನಾನು ಒಳಗಡೆ ಹೋಗಿದೆ. ಹಾಲೆಲೂಯಾ, ನಿನಗೋಸ್ಕರ ಒಳ್ಳೆ ತರಬೇಕಂತ ಹೊರಗಡೆ ಹೋಗಿದೆ, ಅದಕ್ಕೆ ನನಗೆ ತಡವಾಯಿತು. ಹೌದು, ದೇವ್ರ ಮಕ್ಕಳಾದ ನಾವು, ದೇವರು ನಮಗೆ ಒಳ್ಳೆಯದನ್ನು ಕೊಡಬೇಕೆಂಬುದಾಗಿಯೇ ಕಾಯ್ತಾ ಇದ್ದಾನೆ. ನಾವು ನಮಗೆ ಸಿಕ್ಕಿದ್ದನ್ನು ತಗೋಬೇಕೆಂಬುದಾಗಿ ನಾವು ಇಷ್ಟಪಡ್ತೇವೆ. ಆದರೆ ದೇವರ ಆಲೋಚನೆ ಏನಂದರೆ ನಮಗೆ ಉತ್ತಮವಾದದ್ದನ್ನು ಕೊಡುವವನಾಗಿದ್ದಾನೆ. ಆಮೇನ್. ಇವತ್ತು ಎಷ್ಟು ಜನ ವಿಶ್ವಾಸ ಮಾಡ್ತೀವಿ, ನನ್ನ ಜೀವಿತದಲ್ಲಿ ಏನು ನಡೆದ್ರೂ ಕೂಡ ನನಗೆ ಒಳ್ಳೆಯದಕ್ಕೆ, ಏನಿದ್ರೂ ಕೂಡ, ಏನಿಲ್ಲ ಅಂದರೂ ಕೂಡ ನಾನು ದೇವರಲ್ಲಿ ಸಂತೋಷ ಪಡುತ್ತೇನೆ. ಇರುವ ಸ್ಥಳದಲ್ಲಿ ನಮ್ಮ ಕೈಗಳ ಮೇಲೆತ್ತಿ ದೇವರಿಗೆ ಹೇಳೋಣ, ಹೌದು ಸ್ವಾಮಿ, ಇವತ್ತಿನಿಂದ ದೇವರೇ ಅಪ್ಪ, ನಾನು ಪರಿಸ್ಥಿತಿ ನೋಡಿ ನಂಬದೆ ಹಬಕ್ಕೂಕನ ಹಾಗೆ ನಂಬಿಕೆಯಿಂದ ನಾನು ಬದುಕ್ತೇನಪ್ಪ, ನಂಬಿಕೆಯಿಂದ ನಾನು ಜೀವಿಸ್ತೇನೆ. ಇವತ್ತಿಲ್ಲ ಅಂದ್ರೂ ದೇವರು ನಾಳೆ ನನಗೆ ಕೊಡ್ತಾರೆ, ಇವತ್ತು ಏನು ಸಿಕ್ಕಿಲ್ಲ ಅಂದ್ರೂ ನಾಳೆ ದೇವರು ನನಗೆ ಕೊಡ್ತಾನೆ. ಇವತ್ತು ನಾನು ಫೇಲ್ ಆದರೆ ದೇವರು ನಾಳೆ ನನ್ನನ್ನು ಪಾಸ್ ಮಾಡುವನಾಗಿದ್ದಾನೆ. ಈ ವರ್ಷ ನಾನು ಫೇಲ್ ಆಗಿ ನಡೆದರೂ ಕೂಡ ಮುಂದೆ ನನಗೆ ಉತ್ತಮವಾದ ಪ್ರತಿಫಲವನ್ನು ದೇವರು ನನಗೆ ಇಟ್ಟಿದ್ದಾನೆ. ಹೌದು, ಇವತ್ತು ದೇವರ ಮಕ್ಕಳಾದ ನಾವು ಹೇಳ್ಬೋದಾ, ಹೌದು ಸ್ವಾಮಿ, ನನ್ನ ವ್ಯಾಪಾರ ಆದರೂ ಆಗಿಲ್ಲ ಅಂದರೂ ಕೂಡ ಕರ್ತನೆ, ನನ್ನ ಕೆಲಸ ನಡೆದರೂ ನಡಿಲ್ಲ ಅಂದರೂ ಕೂಡ ಕರ್ತನೆ, ನನ್ನ ಕುಟುಂಬದಲ್ಲಿ ಕಾರ್ಯಗಳಾದರೂ ಆಗಿಲ್ಲ ಅಂದರೂ ಸ್ವಾಮಿ ದೇವರೇ, ನನ್ನ ಕೈ ಹಾಕುವ ಕೆಲಸದಲ್ಲಿ ಸಫಲತೆ ಕೊಟ್ಟರು ಕೊಟ್ಟಿಲ್ಲ ಅಂದರೂ ಸ್ವಾಮಿ, ನನಗಿರುವುದರಲ್ಲಿ ಕರ್ತನೆ ಸ್ವಾಮಿ ನಾನು ಪ್ರತಿಫಲ ಕಾಣದಿದ್ರು ದೇವರೇ, ನಾನು ನಂಬಿಕೆಯಲ್ಲಿ ಜೀವಿಸ್ತೇನಪ್ಪ, ನಂಬಿಕೆಯಲ್ಲಿ ನಾನು ಮುಂದೆ ಹೋಗ್ತೇನೆ.